ನೆಲಮಂಗಲದ ಬಳಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿ 85 ಲಕ್ಷ ರೂಪಾಯಿಯನ್ನ ಪಡ್ಕೊಂಡಿದ್ರು, ಸೀಸ್ ಮಾಡಿದ್ರು ಅಂತ ಹೇಳಿದ್ವಿ. ಆದ್ರೆ 85 ಲಕ್ಷ ಅಲ್ಲ, 9 ಕೋಟಿ ರೂಪಾಯಿ ಈ ಕಾರಲ್ಲಿ ಸಿಕ್ಕಿದೆ. ಕಾರಿನ ಚಾಲಕ ಹಾಗೂ ಕಾರಲ್ಲಿದ್ದಂತಹ ಇನ್ನಿಬ್ಬರನ್ನ ಕೂಡ ವಿಚಾರಣೆ ಮಾಡಿದ್ದಾರೆ ಐಟಿ ಅಧಿಕಾರಿಗಳು. ಬೆಂಗಳೂರಿನಿಂದ ತುಮಕೂರು ಕಡೆ ಸಾಗಿಸ್ತಾ ಇದ್ರು ಈ 9 ಕೋಟಿ ರೂಪಾಯಿ ಹಣವನ್ನ. ನೆಲಮಂಗಲದ ಜಾಬ್ ಸ್ಟೋಲ್ ಬಳಿ ಹಣವನ್ನ ಕೂಡ ಈಗಾಗಲೇ ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಯಾರಿಗೆ ಸೇರಿದ್ದು ಈ ಹಣ? ಎಲೆಕ್ಷನ್ ನಲ್ಲಿ ಹಂಚೋದಿಕ್ಕೆ, ಮತದಾರರಿಗೆ ನೀಡೋದಿಕ್ಕೆ ಈ ಹಣವನ್ನ ಸಾಗಿಸ್ತಾ ಇದ್ರ ಅನ್ನುವಂತಹ ಪ್ರಶ್ನೆ ಬರುತ್ತೆ. ನೆಲಮಂಗಲದ ಬಳಿ ಐಟಿ ರೇಡ್ ಅಲ್ಲಿ 85 ಲಕ್ಷ ರೂಪಾಯಿ ಸಿಕ್ಕಿದ್ದಲ್ಲ, ಕೋಟಿ ರೂಪಾಯಿ ಸಿಕ್ಕಿದೆ. ಅಂದ್ರೆ 9 ಕೋಟಿ ರೂಪಾಯಿ ಸಿಕ್ಕಿದೆ. ಬೆಂಗಳೂರಿನಿಂದ ತುಮಕೂರು ಕಡೆ ಈ ಒಂದು ಸಾಗಿಸ್ತಾ ಇದ್ದ 9 ಕೋಟಿ ರೂಪಾಯಿ ಹಣವನ್ನ ನೆಲಮಂಗಲದ ಜಾಬ್ ಸ್ಟೋಲ್ ಬಳಿ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು. ಆದ್ರೆ ಈ ಹಣ ಯಾರಿಗೆ ಸೇರಿದ್ದು, ಎಲೆಕ್ಷನ್ ಅಲ್ಲಿ ಹಂಚೋದಕ್ಕೆ ಈ ಹಣವನ್ನ ಸಾಗಿಸಲಾಗ್ತಾ ಇತ್ತು ಅನ್ನೋದ್ರಿಗೆ ಇನ್ನಷ್ಟು ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆದ್ರೆ ಕಾರಿನ ಚಾಲಕ ಹಾಗೇನೆ ಕಾರಲ್ಲಿದ್ದಂತಹ ಇಬ್ಬರನ್ನ ಈಗಾಗಲೇ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಭಿಷೇಕ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎಷ್ಟು ಹೊತ್ತಿಗೆ ಐಟಿ ಇಲಾಖೆ ಅಧಿಕಾರಿ ದಾಳಿ ಮಾಡಿಸಿದ್ದಾರೆ? ಖಚಿತ ಮಾಹಿತಿ ಇತ್ತಾ ಇದರಲ್ಲಿ ಒಂದು ಅಕ್ರಮ ಹಣವನ್ನು ಸಾಗಿಸ್ತಿದ್ದಾರೆ ಅಂತ ಹೇಳಿ? ಖಂಡಿತ ನಮಿತಾ, ಏನು ಅಂತಂದ್ರೆ ಒಂದು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಆದಾಯ ತೆರಿಗೆಯನ್ನು ವಂಚಿಸಿ ಈ ಹಣವನ್ನು ಸಾಗಿಸ್ತಾ ಇದ್ದಾರೆ ಎಂಬ ಒಂದು ಮಾಹಿತಿ ನಿನ್ನೆ ರಾತ್ರಿಯೇ ಕೂಡ ಆದಾಯ ತೆರಿಗೆ ಇಲಾಖೆಯವರಿಗೆ ಲಭಿಸಿರುತ್ತೆ. ಈ ಮಾಹಿತಿಯ ಮೇರೆಗೆ ನಿನ್ನೆ ತಡರಾತ್ರಿಯಿಂದ ಏನು ಒಂದು ನೆಲಮಂಗಲದ ಜಾಬ್ ಸ್ಟೋಲ್ ಬಳಿ ಒಂದು ಕಾಯ್ತಾ ಇರ್ತಾರೆ. ಈ ಒಂದು ವಾಹನಕ್ಕೋಸ್ಕರ ಈ ವಾಹನ ಬರುತ್ತೆ ಎಂಬ ಒಂದು ಖಚಿತ ಮಾಹಿತಿಯ ಮೇರೆಗೆ ಕಾಯ್ತಾ ಇರ್ತಾರೆ. ಏನು ಇಂದು ಬೆಳಗ್ಗೆ ಸುಮಾರು 7ರಿಂದ 7:30 ಸಂದರ್ಭದಲ್ಲಿ ಈ ಒಂದು ಮಹೀಂದ್ರ XUV ಕಾರ್, ಏನೊಂದು ರಘು ಎನ್ನುವರ ಹೆಸರಿನಲ್ಲಿ ಹಾಕಲಾಗಿರ್ತಕ್ಕಂಥ ಈ ಒಂದು ಮಹೀಂದ್ರ XUV ಕಾರ್ ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ಶಿವಮೊಗ್ಗಕ್ಕೆ ಹೋಗ್ತಾ ಇತ್ತು ಅಂತ ಹೇಳಲಾಗಿದೆ. ಈ ಒಂದು ವಾಹನವನ್ನು ತಡೆದು ತಪಾಸಣೆ ನಡೆಸಿದಾಗ ಏನು ಕಾರಿನ ಹಿಂಬದಿಯಲ್ಲಿ 80 ಲಕ್ಷ ರೂಪಾಯಿ ಏನೋ ಒಂದು ಕಾರಿನ ಸ್ಟೆಪ್ನಿ ಹಾಕ್ತಾರೆ. ಆ ಸ್ಟೆಪ್ನಿ ಇರ್ತಕ್ಕಂಥ ಜಾಗದಲ್ಲಿ 85 ಲಕ್ಷ ರೂಪಾಯಿ ಹಣ ಲಭಿಸಿರ್ತಕ್ಕಂಥದ್ದು. ತದನಂತರ ಆತನನ್ನು ಒಂದು ಚಾಲಕ ಅವಿನಾಶ್ ಹಾಗೂ ಕಾರಿನಲ್ಲಿ ಇದ್ದಕ್ಕಂಥ ಮತ್ತಿಬ್ಬರು ಸಹಚರರು ಹಾಗೂ ಮತ್ತೆ ಕಾರನ್ನು ಏನೋ ಒಂದು ಬೆಂಗಳೂರಿನ ಐಟಿ ಅಧಿಕಾರಿಗಳು ನೆಲಮಂಗಲ ಗ್ರಾಮಾಂತರ ಪೊಲೀಸರ ಸಹಾಯದೊಂದಿಗೆ ಒಂದು ವಶಕ್ಕೆ ಪಡಿತಾರೆ. ಈ ಒಂದು ಪೊಲೀಸರ ತನಿಖೆಯ ವೇಳೆ ಏನೊಂದು ಚಾಲಕ ಅವಿನಾಶ್ ಹೇಳ್ತಾನೆ, ಕಾರಿನಲ್ಲಿ ಒಟ್ಟು 9 ಕೋಟಿ ಹಣವನ್ನು ನಾನು ಸಾಗಿಸ್ತಾ ಇದ್ದೆ, ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಸಾಗಿಸ್ತಾ ಇದ್ದೆ ಅಂತ ಮಾಹಿತಿ ನೀಡಿರ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಕೂಡ ಹಣ ಯಾರಿಗೆ ಸೇರಿದ್ದು, ಅಥವಾ ಇದು ರಿಯಲ್ ಎಸ್ಟೇಟ್ ಹಣವ, ಐಟಿ ಅಧಿಕಾರಿಗಳಿಂದ ವಂಚನೆಗೆ ಒಳಪಟ್ಟಿರುವ ಹಣವ, ಅಥವಾ ಚುನಾವಣೆಗೋಸ್ಕರ ಬಳಕೆ ಮಾಡಲು ಏನೊಂದು ಜನರಿಗೆ ಹಂಚಲು ತೆಗೆದುಕೊಂಡು ಹೋಗ್ತಾ ಇರುವಂತ ಹಣವ ಎಂಬ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ ನಮಿತಾ. ಏನು ಈಗ ಒಂದು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ನೆಲಮಂಗಲ ಗ್ರಾಮಾಂತರ ಪೊಲೀಸರು. ಕಸ್ಟಡಿಗೆ ತೆಗೆದುಕೊಂಡು ಈ ಚಾಲಕನನ್ನು ಕೂಡ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು. ವಿಚಾರಣೆಯ ನಂತರವೇ ಕೂಡ ಏನು ಯಾರಿಗೆ ಸೇರಿದ ಹಣ, ಯಾತಕ್ಕಾಗಿ ಸಾಗಾಟ ಮಾಡ್ತಾ ಇದ್ರು, ಇದು ದಾಖಲೆ ಇಲ್ಲದ ಹಣವನ್ನು ಎಲ್ಲಿಂದ ಎಲ್ಲಿಗೆ ಸಾಗಾಟ ಮಾಡ್ತಾ ಇದ್ರು, ರಾಜಕಾರಣಿಗಳಿಗೆ ಸೇರಿದ್ದ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸೇರಿದ್ದ ಅಥವಾ ಏನೋ ಒಂದು ಭೂ ಮಾಫಿಯಾಗೆ ಸೇರಿದ ಹಣವ ಎಂಬ ಒಂದು ಮಾಹಿತಿ ಲಭ್ಯವಾಗಬೇಕಾಗಿದೆ ನಮಿತಾ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗೆ.